ಸಾರಿ. ಸಾರಿ ಅಂದ್ರೆ ನನ್ನ ಸಂಸಾರ ಸರಿ ಆಯ್ತದಾ? ನಿನಗೆ ಗೊತ್ತು ಅವತ್ತಿನ ಪರಿಸ್ಥಿತಿ ಏನಾದ್ರೂ ಆಗಿರ್ಲಿ ಬಸ್ಸು. ನೀವು ತಿಳಿದಿರೋರು, ವಿವೇಕ ಇರೋರು, ಬೇರೆಯವ್ರಿಗೆ ಏನನ್ಸುತ್ತೆ ಅನ್ನೋದು ಗೊತ್ತಾಗದ್ ಬೇಡವಾ? ತಪ್ಪು ನಾನು ಮಾಡಿದ್ದು. ತಪ್ಪು ಮಾಡಿದ್ರೆ ಈ ಶಿಕ್ಷೆ ಅನುಭವಿಸ್ತಾ ಇರೋದು ನಾನು. ನೀವೇನೋ ದೊಡ್ಡ ಮನುಷ್ಯರು, ನಿಮ್ ಸಮಸ್ಯೆನ ಪರಿಹಾರ ಮಾಡ್ಕೊತೀರ. ನಾವು ಎಲ್ಲ ಸರಿ ಹೋಗುತ್ತೆ. ನಾನ್ ಬೇಡ, ನಿಮ್ಮ ಸಹಾಯ ಬೇಡ. ನಿಮ್ಮ ಸಮಸ್ಯೆನ ನೀವು ಸರಿ ಮಾಡ್ಕೊಳ್ಳಿ, ಆಟ ಸಾಕು. ನೀವೀಗ ನಂಗೆ ದೊಡ್ಡ ಉಪಕಾರ ಮಾಡಿದ್ದೀರಾ, ಸಾಕು. ನಡೆದಿರೋ ಎಲ್ಲಾ ವಿಷಯನೂ ನಿನ್ನ ಹತ್ರ ಹೇಳಬೇಕು ಅಂತ ಅನ್ಕೊಂಡೆ, ಆದ್ರೆ ಹಾಳಾದ ಟೈಮೇ ಬರಲಿಲ್ಲ. ಹಸೋ ಅನ್ನೋ ಒಂದೇ ಒಂದು ಗೌರವಕ್ಕೆ ನಾನೇನು ಕೇಳಕ್ಕೆ ಸುಮ್ಮನೆ ಕಾದೆ. ಅವತ್ತು ನೀವು ಅವಳ ಜೊತೆ ಏರ್ಪೋರ್ಟಿಗೆ ಬಂದ್ರಿ, ಮನೇಲಿ ಎಲ್ರಿಗೂ ಆ ವಿಷಯ ಗೊತ್ತಾಯ್ತು. ನಾನಾದ್ರೂ ನಿಮ್ಮನ್ನು ಕಾಪಾಡ್ದೆ. ಅದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ರಿ ಬಸ್ಸು, ಒಳ್ಳೆ ಗೌರವ ಕೊಟ್ರಿ. ಹೆಡ್ಸ್ ಆಫ್, ಹೆಡ್ಸ್ ಆಫ್, ಹೆಡ್ಸ್ ಆಫ್. ನಾನು ಏನ್ ಮಾಡ್ಲಿ ನೀನೇ ಹೇಳು. ಏನು ಮಾಡಬೇಡಿ, ಈಗ ಮಾಡಿರದೆ ಸಾಕು ಬಸ್ಸು. ನನ್ನ ಹೆಂಡತಿ ಕಾಲಿಗೆ ಬಿದ್ದಾದ್ರೂ ನಾನು ಅವಳನ್ನ ಕರ್ಕೊಂಬತ್ತೀನಿ. ಅಂತ ಹೆಣ್ಣಿ ಕಾಲಿಗೆ ಬೀಳೋದು ತಪ್ಪೇನಿಲ್ಲ. ಬಿಡಿ, ನೀವು ನಿಮ್ಮ ಜೀವನನ ಸರಿ ಮಾಡ್ಕೊಳ್ಳಿ, ನಿಮ್ಮ ಗೌರವನ ಉಳಿಸ್ಕೊಳ್ಳಿ. ಅಂದ್ರೆ ಈಗ ನೀವು ಹೀಗೆ ಕೂತ್ರೆ ಆಗೋದಿಲ್ಲ. ಏನಾದ್ರೂ ಒಂದು ನಿರ್ಧಾರ ಮಾಡಬೇಕು, ಪರಿಸ್ಥಿತಿನ ಕಂಟ್ರೋಲ್ ತಗೋಬೇಕು. ಅದೇ ಪ್ರಯತ್ನನೇ ಮಾಡಿದೆ, ಆದರೆ ಕಂಟ್ರೋಲಿಗೆ ಮಾತ್ರ ಯಾವುದು ಸಿಗ್ಲಿಲ್ಲ. ಒಂದು ಹೋಗಿ ಇನ್ನೊಂದು ಅನಾಹುತ ಆಯ್ತು ಅಷ್ಟೇ. ಅನಾಹುತ? ಸಾವಿತ್ರಿ ಮನೆ ಬಿಟ್ಟು ಹೋಗೋ ಹಾಗಾಯ್ತಲ್ಲ. ಅದಕ್ಕಿಂತ ಹೆಚ್ಚಾಗಿ ನನ್ನ ಮಗನಿಂದ ನಿಮ್ಗೆ ಅವಮಾನ ಆಯ್ತು. ಮಗನಿಂದ ಆದ ಅವಮಾನನ ಹೇಗೋ ಸಹಿಸ್ಕೊತಿದ್ದೆ, ಅದನ್ನು ಸರಿ ಮಾಡೋದಕ್ಕೆ ದಾರಿನೂ ಹುಡುಕಿದ್ದೆ. ಆದರೆ ಅದಕ್ಕೆ ಅವನು ಅವಕಾಶ ಮಾಡಿಕೊಡ್ಲಿಲ್ಲ ಅಷ್ಟೇ. ಬದಲಿಗೆ ಇನ್ನೊಂದು ಅವಮಾನ ಆಗೋ ಹಾಗೆ ಮಾಡಿಬಿಟ್ಟ. ಮನೆ ಯಜಮಾನನಾಗಿ ನಾನಿದ್ದು ಸೊಸೆನ ಸರಿಯಾಗಿ ನೋಡ್ಕೋತಿಲ್ಲ ಅಂತ ಬೀಗರ ಹತ್ರ ಅನ್ನಿಸ್ಕೊಳ್ಳೋ ಹಾಗೆ ಮಾಡಿಬಿಟ್ಟ. ಸೊಸೆನ ಮನೆಯಿಂದ ದೂರ ಮಾಡಿದ. ನಂಜುಂಡಯ್ಯನವರು ಕೋಪದ ಬರದಲ್ಲಿ ಏನೋ ಮಾತಾಡಿದಾರಷ್ಟೇ. ಸಾವಿತ್ರಿ ಏನು ತಾನಾಗೆ ಇಲ್ಲಿಂದ ಹೋಗಿಲ್ವಲ್ಲ, ಅವಳು ಖಂಡಿತ ವಾಪಸ್ ಬಂದೇ ಬರ್ತಾಳೆ, ನೋಡ್ತಾ ಇರಿ. ಇಲ್ಲ ವೈಶಾಲಿ, ಬೀಗರು ಸಾವಿತ್ರಿನ ವಾಪಸ್ ಕಳಿಸ್ಕೊಡ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ಅವ್ರು ಕಳಿಸಿದ್ರೆ ಏನಂತೆ? ನಾನು ನೀವು ಹೋಗಿ ವಿಷಯನ ಇತ್ಯರ್ಥ ಮಾಡಿ ಅವಳನ್ನ ವಾಪಸ್ ಕರ್ಕೊಂಡು ಬಂದ್ರಾಯ್ತು. ಆದ್ರೆ ಈಗ ಅದಕ್ಕಿಂತ ಒಂದು ಅರ್ಜೆಂಟ್ ಇಶ್ಯೂ ಇದೆ. ಕಾಂಚನ ಮನೆ ಹೊರಗಡೆನೆ ನಿಂತಿದ್ದಾಳೆ. ಏನೇ ಆದ್ರೂ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ಹಠ ಹಿಡಿದಿದ್ದಾಳೆ. ಪ್ರೀತಮ್ ಇನ್ನೂ ಬಂದಿಲ್ಲ. ದಿಟ್ಟಿ,
ನೀನ್ ಬಂದ್ಬಿಡಮ್ಮ, ಊಟ ಮಾಡುವಂತೆ ಬಾ. ಬೇಡ ಅತ್ತೆ, ಅವ್ರು ಬಂದ್ಮೇಲೆ ಊಟ ಮಾಡ್ತೀನಿ. ಸಾವಿತ್ರಿಯಲ್ಲಿ ಅವಳಿಗೆ ಊಟ ಸೇರತ್ತಾ? ತಟ್ಟೆ ಮುಂದೆ ಕೂತ್ಕೊಂಡ್ರೆ ಹಸು ಗೊತ್ತಾಗುತ್ತೆ, ಊಟನೂ ಸೇರುತ್ತೆ. ಕರಿಯೋಣ. ನಾನು ಕರೆದು ಸಾಕಾಯ್ತು ರೀ, ನೀವೇ ಒಂದ್ಸಲ ಕರೆದ್ಬಿಡಿ. ಸಾವಿತ್ರಿ, ಸಾವಿತ್ರಿ, ಮಾಮ್ಮ ಇಲ್ಲಿ. ನಂಗೆ ಊಟ ಬೇಡಪ್ಪ. ದೊಡ್ಡವರು ನಾವೇ ವಯಸ್ಸಿಗೆ ತಕ್ಕನಾಗಿರ್ಬೇಕು. ಮಕ್ಕಳು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳೋದ್ ಬಿಟ್ಟು ಅವ್ರ ಬಿರುಕನ್ನ ಇನ್ನೂ ದೂರ ಮಾಡಬಾರ್ದಲ್ವಾ? ಈಗೇನು ನಾನು ಊಟ ಮಾಡ್ಬೇಕಾ ಎದ್ದೋಗ್ಬೇಕಾ? ಓಡೋಗೋದ್ರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಪರಿಹಾರ ನಾನು ಕೊಟ್ಟಿದ್ದೀನಿ. ಆ ದಗಾಕೋರ ಸಹವಾಸ ನಮಗೆ ಬೇಕಾಗಿಲ್ಲ. ನಾನು ಆ ಮನೆ ಮಗಳೇ, ನನ್ನ ಹೊರಗಡೆ ಹಾಕ್ತೀರಾ? ತಪ್ಪಾಗ್ಬಿಟ್ಬಿಟ್ಟಿದ್ಯಾ ಮನೇಲಿ. ನೀನೀಗ ಈ ಮನೆ ಸೊಸೆ, ಕೊಟ್ಟ ಹೆಣ್ಣು ಕುಲಕ್ ಹೊರಗೆ. ನೀನ್ಯಾಕೆ ಅವ್ರ ಜೊತೆ ನಿನ್ನನ್ನು ಹೋಲಿಸ್ಕೊಳ್ತಾ ಇದೀಯಾ? ಅನುಕೂಲಕ್ಕೆ ತಕ್ಕನಾಗಿ ಮಾತಾಡ್ತಿದ್ರಲ್ರಿ. ದೀಪ್ತಿ ಆಕುಲದಿಂದ ಹೊರಗೆ ಅಂದ್ಮೇಲೆ ನಮ್ ಸಾವಿತ್ರಿ ಈ ಮನೆಯಿಂದ ಹೊರಗಡೆ ಹೋಗಿದ್ದಾಳ್ತಾನೆ. ವಾದ ಬೇಡ. ಸಾವಿತ್ರಿ ಊಟ ಕರಿ. ಒಂದು 4 ದಿವಸ ಹೀಗಿರ್ತಾಳೆ ಅಷ್ಟೇ, ಆಮೇಲೆ ಸರ ಹೋಗ್ತಾಳೆ. ಎಲ್ಲ ಅವಳು ಒಳ್ಳೇದಕ್ಕೆ ತಾನೇ ನಾನು ಮಾಡ್ತಾ ಇದ್ದೆ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಯೋಚನೆ ಮಾಡೋ ವಿವೇಕ, ವಯಸ್ಸು ಎರಡೂ ಒಳಗಾಗಿದೆ. ನಿನಗೆ ನನ್ನ ಮೇಲೆ ಗೌರವ ಇಲ್ಲ. ಇದಕ್ಕೆಲ್ಲ ಕಾರಣ ಅವಳೆ. ಹಂಗಾದ್ರೆ ನೀವೇನು ತಪ್ಪೇ ಮಾಡಿಲ್ವಾ ಬಸ? ತಪ್ಪು ಮಾಡ್ದೆ ಒಂದು ಹೆಣ್ಣು ಹೆಂಗ್ಸು ತನ್ನ ಮಗುವಿನ ತಂದೆ ಎಲ್ರ ಮುಂದೆ ಇವನೇ ಅಂತ ಹೇಳ್ಕತ್ತಾಳ. ಗೌರವ ಹಾಳಾಗೈತೆ, ಇನ್ನೂ ಹಾಳು ಮಾಡ್ಕೋಬೇಡಿ. ತಿದ್ಕೊಳಕ್ಕೆ ಅವಕಾಶ ಸಿಕ್ಕೈತೆ, ತಿದ್ಕೊಳ್ಳಿ. ಅಂದ್ರೆ ಆ ಮಗುವಿನ ತಂದೆ ನಾನಂದ್ರೆ ನೀನು ನಂಬ್ತೀಯಾ? ನಂಬಿಕೆ ನಂದಲ್ಲ. ಒಂದು ಮಗುವಿನ ವಿಚಾರದಲ್ಲಿ ಯಾವುದೇ ಹೆಣ್ಣೆಂಗ್ಸಾದ್ರೂ ಸುಳ್ಳು ಹೇಳಕ್ಕಿಲ್ಲ. ಈಗ ನಾನೇನ್ ಮಾಡ್ಬೇಕು? ಕರ್ಕೊಂಡು ಬಂದ ತಪ್ಪಿಗೆ ನಾನೇ ಕತ್ತಿಡ್ದು ಹೊರಗೆ ಬರ್ಬೇಕಾ? ನಾನ್ ಹಾಗೆ ಹೇಳ್ತೀನ ಸುಶೀಲ್? ನಮ್ಗಿಷ್ಟನೋ ಇಲ್ವೋ, ನಮ್ ವಂಶದ ಕುಡಿಗೆ ಜನ್ಮ ಕೊಟ್ಟೋಳು ಅವಳು. ನೊಂದಿರೋ ಹೆಣ್ಣು. ಅವಳು ನೋವಿಗೆ ನಮ್ಮ ಮಗನೇ ಕಾರಣ. ಅದಕ್ಕೆ ನಾವೇ ತಲೆ ಕೊಡ್ಬೇಕು. ಸರಿ ಮಾಡಕ್ಕೆ ಹೊರಟಿದ್ದಲ್ಲ, ಆದ್ರೆ ನಿನ್ನ ಮಗ ಎಲ್ಲವನ್ನೂ ಸರ್ವನಾಶ ಮಾಡ್ಬಿಟ್ಟ. ಅವನು ಸರಿ ಇಲ್ಲ, ಅಯೋಗ್ಯ. ನಾನು ಏನ್ ಮಾಡ್ಲಿ? ಹಾಳಾದ್ದು ನನ್ ಬುದ್ಧಿನೇ ಬಂದಿದೆ ಅವನ್ಗೆ. ತಿದ್ದೋದಕ್ಕೆ ನೀವಿರ್ಲಿಲ್ವಲ್ಲ, ಈಗ ನೀವೇ ಸರಿ ಮಾಡ್ಬೇಕು ಸುಶೀಲ್. ಪ್ಲೀಸ್ ಆ ಹುಡುಗಿನ ಒಳಕರಿ. 2 ದಿವಸ ಇದ್ದು ಹೋಗ್ಲಿ. ಯಾರು ಇಲ್ಲದೆ ಇರೋ ಹುಡುಗಿ ಹಾಗೆ ಬೀದಿಗೆ ಹಾಕೋಕ್ಕಾಗಲ್ಲ. ಈ ಮಾತನ್ನ ನೀವೇ ಎಲ್ರೆದ್ರ ಕಡೆನೂ ಹೇಳ್ಬೇಕು. ಈ ಮಾತನ್ನ ನೀವ್ ಹೇಳಿದ್ರೇನೆ ಒಂದು ತೂಕ. ಪ್ಲೀಸ್. ಕಾಂಚನ ಹೇಳಿದ್ದನ್ನೆಲ್ಲ ನಂಬೇಕು ಅಂತ ಏನಿಲ್ವಲ್ಲ ಮಾವ. ಅವ್ರು ಸುಳ್ಳು ಹೇಳಿರ್ಬೋದಲ್ವಾ? ಅದೆಲ್ಲ ನನಗೆ ಬೇಕಾಗಿಲ್ಲ. ನನ್ನ ಮಗಳಿಗೆ ಮೋಸ ಮಾಡಿರೋದು ನಿಜ ತಾನೆ? ನನ್ನ ಮಗಳಿಗೆ ಅವಮಾನ ಮಾಡಿರೋದು ನಿಜ ತಾನೆ? ಅಷ್ಟು ಸಾಕು ದ್ವೇಷ ಬೆಳೆಯೋದಕ್ಕೆ. ಇನ್ನು ಮುಂದೆ ಯಾವ ಕಾರಣಕ್ಕೂ ಯಾರು ಸಾವಿತ್ರಿ ಬಗ್ಗೆ ಮಾತಾಡ್ಕೊಡ್ತು.
ಇಷ್ಟು ತಡರಾತ್ರಿಲಿ ಒಂದು ಹೆಣ್ಣು ಮಗು ಮನೆ ಬಾಗಿಲು ಹೊರಗೆ ನಿಲ್ಲಬಾರ್ದು ಅನ್ನೋ ಒಂದೇ ಒಂದು ಕಾರಣದಿಂದ ಈ ನಿರ್ಧಾರಕ್ಕೆ ಬಂದಿದೆ. ಒಳಗೆ ಬರಬಹುದು ನೀನು. ಥ್ಯಾಂಕ್ ಯು ಮಾವ. ಆದ್ರೆ ನಿನಗಿಲ್ಲಿರೋದಕ್ಕೆ 2 ದಿವಸ ಮಾತ್ರ ಅವಕಾಶ. ನಿಂತ್ಕೋ. ಅಪ್ಪ, ನಿಮ್ಮನ್ನ ಬಹಳ ದೊಡ್ಡವರು ಅನ್ಕೊಂಡಿದ್ದೆ, ತಿಳುವಳಿಕೆ ಇರೋರು ಅನ್ಕೊಂಡಿದ್ದೆ, 4-6 ಜನ ಕೂರ್ಸಿ ಪಂಚಾಯತ್ ಹೇಳೋಷ್ಟು ತಿಳುವಳಿಕೆ ಇರೋರು ಅನ್ಕೊಂಡಿದ್ದೆ. ಆದ್ರೆ ಈ ರೀತಿ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ. ಏನ್ ಮಾಡಿದೀನಿ ಸತ್ಯ ನನ್ನಂಥದ್ದು? ವಿವೇಕದ ಜೊತೆ ಮಾನವೀಯತೆ ಇರೋರು ಮಾಡೋ ಕೆಲಸನೇ ಮಾಡ್ತಿದ್ದೀನಿ. ನೀ ಬಾ ಒಳಗಡೆ. ನಿಂತ್ಕೋ. ಸಾವಿತ್ರಿನ ಮನೆ ಮಹಾಲಕ್ಷ್ಮಿ, ಮನೆ ನಂದದೀಪ ಇಲ್ಲ ಅಂತ ಹೇಳ್ತೀರಿ. ಈಗಲೂ ನಾನು ಅದನ್ನೇ ಹೇಳ್ತಾ ಇರೋದು. ಅದಕ್ಕೆ ಅಂತವಳನ್ನ ಮನೆ ಬಿಟ್ಟು ಹೋಗೋಗ್ ಮಾಡಿದ ಹೆಣ್ಣನ್ನ ಮನೆಯೊಳಗೆ ಕರ್ಕೊಂತಿದ್ದೀರಾ. ಇಷ್ಟು ತಡರಾತ್ರಿಲಿ ಆ ಹುಡುಗಿ ಎಲ್ಲಿ ಹೋಗ್ಬೇಕು ಪಾಪ? ಇವಳು ಪಾಪ ಮನೆಗೆ ಸಂಬಂಧನೇ ಇಲ್ದಿರೋಳು, ಮನೆಗೆ ಮುನ್ವಾಳದವಳ ಬಗ್ಗೆ ನಿಮಗೆ ಕಳ್ಳು ಚುರುಕ್ ಅನಿಸುತ್ತೆ, ಪಾಪ ಅನ್ಸುತ್ತೆ. ಮನೆ ಸೊಸೆ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಒಂದು ಮಾತು ನಿಂತ್ಕೊಂತ ಅಂದ್ರ ನೀವಾದ್ರೂ ತಡಿಬೋದಿತ್ತಲ್ಲಪ್ಪ. ಬೇಡ, ಹೇಳೋ ಪರಿಸ್ಥಿತಿ ಇರ್ಲಿಲ್ಲ. ನಮ್ಮ ಮಾವಂಗೊಂದು ಫೋನ್ ಮಾಡಿ ನೀವು ಕರ್ಕೊಂಡು ಹೋಗಿದ್ ತಪ್ಪು, ವಾಪಸ್ ಕಳಿಸ್ಬಿಡಿ ಅಂತ ಒಂದ್ ಮಾತು ಹೇಳಿದ್ರ. ಮನೆ ಮಹಾಲಕ್ಷ್ಮಿ ಅಂತೀರಾ, ಒಂದು ಮಾತು ಹೇಗಿದ್ಯಾ, ಎಲ್ಲ ಸರಿ ಹೋಯ್ತದೆ ಅಂತ ಧೈರ್ಯ ತುಂಬಾ ಮಾತಾಡಿದ್ರ. ಅದು ಬೇಡ, ಮಗ್ನೆ ನೀನು ಕರ್ಕಂಬ ಅಂತ ಒಂದ್ ಮಾತು ಹೇಳಿದ್ರ. ಆದ್ರೆ ನಮ್ಮಪ್ಪಯ್ಯ ಹೇಳ್ದ, ಇದೆ ನಮ್ಮಪ್ಪ ಹೆಂಗು ನಿಮಗೂ ಇರೋ ವ್ಯತ್ಯಾಸ. ನಾವು ತಿಳುವಳಿಕೆ ಇಲ್ದಾರ ಸ್ವಾಮಿ, ಮನ್ಸಿನ ಮಾತು ಕೇಳ್ತೀವಿ. ನೀವು ತಿಳುವಳಿಕೆ ಇರೋರು ಮೆದ್ಲಿನ ಮಾತು ಕೇಳ್ತೀರಾ. ಮುಗೀತಾ? ನಾನೇನಷ್ಟು ಬೇಜವಾಬ್ದಾರಿ ಅಲ್ಲ. ಬೆಳಕು ಹರಿಲಿ ಎಲ್ಲ ಇತ್ಯರ್ಥ ಮಾಡ್ತೀನಿ. ಬೇಡ, ಏನು ಬೇಡ. ನಿಮಗೆ ಇತ್ಯರ್ಥ ಮಾಡಕ್ಕೆ 108 ವಿಷಯ ಇರ್ತದೆ. ನಮ್ಮಂತ ವಿಷಯ ಎಲ್ಲ ಯಾಕೆ ನಿಮಗೆ? ನನ್ನ ಹೆಂಡ್ತಿನ ನಾನೇ ಕರ್ಕ ಬರ್ತೀನಿ, ನಿಮ್ ಸಹಾಯ ಬೇಡ. ಕರ್ಕೊಳ್ಳಿ ಮನೆ ಒಳಗೆ. ಈಗಲೇ ಮನೆ ಹೊಡೆದಿದೆ, ಸೂರ್ಸು ಸೋರಾಗಿ. ನೀನ್ ಬಾಮ. ಬೇಡ, ನನ್ನಿಂದ ನಿಮ್ಮನೆ ಸಂಬಂಧಗಳು ಕೆಡೋದು ಬೇಡ. ನಾನು ಮನೆ ಮುರಿದೆ ಅನ್ನೋ ಅಪವಾದನು ನನಗ್ ಬೇಡ. ಹೇಗೋ ಆಗತ್ತೆ, ಟ್ಯಾಕ್ಸಿ ಮಾಡ್ಕೊಂಡು ರೂಮಿಗೆ ಹೋಗ್ತೀನಿ. ಒಂದ್ಸಾರ್ತಿ ನಿರ್ಧಾರ ಮಾಡಿದ್ಮೇಲೆ ಮುಗೀತು. ಅದರಿಂದ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ. ಪೂರ್ವಾಪರ ಎಲ್ಲ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿರೋದು. ಅದೇನೇ ಆದ್ರೂ ನಾನು ಎದುರಿಸ್ತೀನಿ. ನೀನು ಒಳಗ್ ಬಾ. ವೈಶಾಲಿ, ಹಲೋ. ನಮಸ್ಕಾರ. ಬೀಗರಿಗೆ ಯಾರು? ನಿಮ್ಮ 2 ಹೆಣ್ಣುಮಕ್ಳು ಸೇರಿರೋದು ಒಂದೇ ಮನೆ, ಇರೋದೊಬ್ಬನೇ ಬೀಗ, ಸುಶೀಲ್ ಕುಮಾರ್. ಯಾವ ಸುಶೀಲ್ ಕುಮಾರ್? ನಿಮ್ಮ ಮಗಳ ಮಾವ. ಏನಾಗ್ಬೇಕಾಗಿತ್ತು? ನನ್ನ ಸೊಸೆ ಸಾವಿತ್ರಿ ಹತ್ರ ಮಾತಾಡ್ಬೇಕಾಗಿತ್ತು, ದಯವಿಟ್ಟು ಕೊಡಿ. ಮಾತಾಡ್ಬೇಕಾದಾಗ ಮಾತಾಡ್ಲಿಲ್ಲ, ಈಗ ಮಾತಾಡೋದಕ್ಕೆ ಏನು ಉಳಿದಿದೆ? ಉಳಿಸ್ಕೊಳ್ಳೋಕೆ ಮಾತು. ಅವಳಿಗೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಹಾಗಂತ ಸಾವಿತ್ರಿ ಹೇಳಿದ್ಲಾ? ಹೌದು. ಆ ಮಾತನ್ನ ಅವಳೇ ಹೇಳಿ, ದಯವಿಟ್ಟು ಅವಳಿಗೆ ಫೋನ್ ಕೊಡಿ. ಅವಳ ಫೋನಿಗೆ ಫೋನ್ ಮಾಡಿದ್ದೆ, ಸ್ವಿಚ್ ಆಫ್ ಅಂತ ಬರ್ತಿದೆ. ನಂಬರ್ ಚೇಂಜ್ ಆಗಿದೆ. ಸಿಮ್ ಕಾರ್ಡು ಹಳೆ ಸಂಬಂಧದ ತರ ಕಸದ ತೊಟ್ಟಿಗೆ ಸೇರಿದೆ. ತಪ್ಪು ಮಾಡ್ತಿದ್ದೀರಾ ನಂಜುಂಡವ್ರೆ? ಹಾ, ತಪ್ಪು ಮಾಡಿದ್ದೆ. ಈಗ ಸರಿಪಡಿಸ್ತಾ ಇದ್ದೀನಿ. ದೊಡ್ಡವರಾಗಿ ಮಕ್ಕಳಿಗೆ ಬುದ್ಧಿ ಹೇಳಿ ಅವ್ರ ಬದುಕನ್ನ ಸರಿಪಡಿಸ್ಬೇಕಾದ್ರೆ ನಾವೇ ಅವ್ರ ಬದುಕನ್ನ ಹಾಳು ಮಾಡೋ ತಪ್ಪು ನಂಜುಂಡವ್ರೆ. ಹಾಳಾಗೋದಕ್ಕೆ ಇನ್ನೇನು ಉಳಿದಿದೆ ಸುಶೀಲ್ ಕುಮಾರ್ ಅವರೇ? ಬೇಡ ನಂಜುಂಡವ್ರೆ, ಮುಂದೆ ಪಶ್ಚಾತ್ತಾಪ ಪಟ್ಟರು ತಿದ್ದೋಕಾಗದೇ ಇರುವಂತ ತಪ್ಪಾಗೋಗಿರುತ್ತೆ. ಈಗಾಗಲೇ ಪಶ್ಚಾತ್ತಾಪ ಪಟ್ಟಿದ್ದೀನಿ. ಇನ್ನು ಮಾತಾಡಿ ಏನು ಪ್ರಯೋಜನ ಇಲ್ಲ. ಇಡೀ ಫೋನು. ಆಯ್ತು.
ಫೋನ್ನಲ್ಲಿ ಬೇಡ, ನಾವೇ ಮುಖತಃ ನಿಮ್ಮ ಮನೆಗೆ ಬಂದು ಮಾತಾಡ್ತೀವಿ. ನಾವು ಯಾರು ಮನೇಲಿರಲ್ಲ, ಹೊರಗಡೆ ಹೋಗ್ತಾ ಇದೀವಿ. ಸರಿ, ಯಾವಾಗ ಬರ್ತೀರಾ? ಬರೋ ಅಗತ್ಯ ಇಲ್ಲ. ನೋಡು, ಇದೇ ನಿನ್ ರೂಮ್. ನಿನ್ ವಸ್ತುನೆಲ್ಲ ಈ ಕಬರ್ಡ್ಸ್ ಅಲ್ಲಿ ಇಟ್ಕೋ. ವಾಶ್ರೂಮ್ ಅಲ್ಲಿದೆ, ಹೋಗಿ ಫ್ರೆಶ್ ಆಗ್ಬಾ, ಆಯ್ತಾ? ಅವಳು ಯಾಕೆ ಈ ರೂಮಲ್ಲಿ ಇರಬೇಕು? ಬೇರೆ ಯಾವ ರೂಮು ಖಾಲಿ ಇಲ್ಲ ಕಣೋ. ಹೆಣ್ಮಕ್ಳನ್ನ ಪಾಪ ಹಾಲಲ್ಲಿ ಮಲಗ್ಸಕ್ಕಾಗತ್ತಾ? ಹೊರಗಡೆನೆ ಇರ್ಲಿ ಬಿಡು. ಹಾಗೆಲ್ಲ ಮಾತಾಡಬಾರ್ದು ಸನಿ. ನಿಮ್ಮಪ್ಪನೇ ಹೇಳಿದ್ದಾರೆ 2 ದಿನ ಈ ಮನೆಯಲ್ಲಿ ಯಾವುದೇ ತೊಂದರೆ ಇಲ್ಲದೆ ಅವಳಿಲ್ಲಿ ಇರ್ತಾಳೆ ಅಂತ. ಅವ್ರ ಮಾತಿಗೆ ರೆಸ್ಪೆಕ್ಟ್ ಕೊಡ್ಲೇಬೇಕಲ್ವಾ? 2 ದಿನ ಅಷ್ಟೇ. ಹೋಗು, ನೀನ್ ಹೋಗಿ ಫ್ರೆಶ್ ಆಗು. ರೀ, ನಿದ್ದೆ ಬರ್ತಾ ಇಲ್ವಾ? ಹೇಗ್ ಬರುತ್ತೆ ಪದ್ಮ? 3 ಜನ ಹೆಣ್ಮಕ್ಳು, ಒಬ್ಬೊಬ್ರು ಒಂದೊಂದು ದಿಕ್ಕಾಗೋದ್ರು. ದೊಡ್ಡವಳು ದೊಡ್ಡ ಮನೆ ಸೇರಿದ್ಲು ಅಂತ ಖುಷಿ ಪಟ್ವಿ. ಆದ್ರೆ ಅಲ್ಲಿ ಅವಳನ್ನ ಅವರೆಲ್ಲ ಕೂಲಿ ಆಳ್ಗಿಂತ ಕಡೆಯಾಗಿ ನೋಡ್ತಾ ಇದ್ದಾರೆ. 2ನೇವಳು ತಾನು ಮಾಡಿದ ಪಾಪಕ್ಕೆ ಪ್ರಾಣನೇ ಕಳ್ಕೊಬಿಟ್ಲು. ಇನ್ನು ರಂಜು ಅವಳು ಓದಿಗೋಸ್ಕರ ಮಡಿಕೇರಿ ಬೋರ್ಡಿಂಗ್ ಸ್ಕೂಲ್ಗೆ ನಾವೇ ಸೇರಿಸಿದ್ವಿ. ಅವಳು ನಮ್ಮ ಜೊತೆ ಇಲ್ಲ. ಏನೇ ಆದ್ರೂ ಪ್ರತಾಪ್ ಈ ರೀತಿ ಮಾಡ್ತಾರೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ರೀ. ಆ
ತುಂಗಿ ನಾನು 1000 ಸಲ ಬಡ್ಕೊಂಡೆ. ಪ್ರತಾಪ್ನ ಮದುವೆ ಮಾಡ್ಕೋಬೇಡದ್ ಬೇಡ ಕಣೆ ಅಂತ. ಅವಳು ನನ್ನ ಮಾತಲ್ಲಿ ಕೇಳಿದ್ಲು. ಈ ಮದುವೆಗೆ ಪರೋಕ್ಷವಾಗಿ ನಾನೇ ಕಾರಣ ಆಗ್ಬಿಟ್ಟೆ ಪದ್ಮ. ವಿನುತಾ ಸಾವುಗೆ ನಾನೇ ಕಾರಣ ಆಗ್ಬಿಟ್ಟೆ.